ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕೆಐಎಡಿಬಿಯಲ್ಲಿ ನಡೆದಿದ್ದ ಬರೋಬ್ಬರಿ 16 ಕೋಟಿ ರೂಪಾಯಿಗಳ ಬೃಹತ್ ವಂಚನೆ ಪ್ರಕರಣದಲ್ಲಿ ಒಂದು ರೋಚಕ ತಿರುವು ಸಿಕ್ಕಿದೆ. ಪೊಲೀಸ್ ಕಸ್ಟಡಿಯಿಂದಲೇ ಸಿನಿಮಾ ಸ್ಟೈಲ್ನಲ್ಲಿ ಎಸ್ಕೇಪ್ ಆಗಿದ್ದ ಆರೋಪಿ ಈಗ ಮತ್ತೆ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಆತ ಪರಾರಿಯಾಗಿದ್ದು ಹೇಗೆ? ಪೊಲೀಸರು ಆತನನ್ನ ಹಿಡಿದಿದ್ದು ಎಲ್ಲಿ? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಗುತ್ತಿಗೆ ನೌಕರನಾಗಿದ್ದ ಸಂತೋಷ್ ಕುಮಾರ್ ಎಂಬಾತ ನಕಲಿ ಸಹಿ ಮತ್ತು ಮೊಹರು ಬಳಸಿ ಇಲಾಖೆಯ ಚೆಕ್ಗಳ ಮೂಲಕ ಸುಮಾರು 16 ಕೋಟಿ 17 ಲಕ್ಷ ರೂಪಾಯಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದ. ಈ ಹಗರಣಕ್ಕೆ ಸಂಬಂಧಿಸಿದಂತೆ ಕಳೆದ ಮಾರ್ಚ್ 20ರಂದು ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಪೊಲೀಸರು ತನಿಖೆ ನಡೆಸಿ ಏಪ್ರಿಲ್ 15ರಂದು ಈತನನ್ನ ಅರೆಸ್ಟ್ ಮಾಡಿದ್ದರು. ಆದರೆ ಏಪ್ರಿಲ್ 16ರ ಮಧ್ಯರಾತ್ರಿ ಯಾರಿಗೂ ಊಹಿಸಲು ಅಸಾಧ್ಯವಾದ ಘಟನೆ ನಡೆದು ಹೋಯಿತು. ಉಸಿರಾಟದ ತೊಂದರೆ ಇದೆ, ನೀರು ಕುಡಿಯಬೇಕು ಅಂತ ಪೊಲೀಸರ ಬಳಿ ನಾಟಕವಾಡಿದ ಈ ಕಿಲಾಡಿ ಆರೋಪಿ ಅವರ ಕಣ್ತಪ್ಪಿಸಿ ಲಾಕಪ್ನಿಂದಲೇ ಪರಾರಿಯಾಗಿದ್ದ. ಪೊಲೀಸ್ ವಶದಲ್ಲಿದ್ದ ಆರೋಪಿ ಎಸ್ಕೇಪ್ ಆಗುತ್ತಿದ್ದಂತೆ ಎಚ್ಚೆತ್ತ ಇಲಾಖೆ ಡಿಎಸ್ಪಿ ವಿ ಗೋವಿಂದರಾಜು ನೇತೃತ್ವದಲ್ಲಿ ಬರೋಬ್ಬರಿ 5 ವಿಶೇಷ ತಂಡಗಳನ್ನು ರಚಿಸಿತು. ಚಿತ್ರದುರ್ಗದ ಚಳ್ಳಕೆರೆ, ವಿಜಯನಗರದ ಕೂಡ್ಲಿಗಿ, ಗುಡೇಕೋಟೆ ಸೇರಿದಂತೆ 16 ಕಡೆಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟು ಜಾಲಾಡಿದ್ದಾರೆ. ಬರೋಬ್ಬರಿ 600 ಕಿಲೋಮೀಟರ್ಗೂ ಹೆಚ್ಚು ದೂರ ಈತನ ಬೆನ್ನಟ್ಟಿದ ಪೊಲೀಸರಿಗೆ ಕೊನೆಗೆ ಆತ ಸಿಕ್ಕಿದ್ದು ಬಂಡಿಹಟ್ಟಿಯ ಒಂದು ಮನೆಯಲ್ಲಿ. 24 ಗಂಟೆಯೊಳಗೆ ಆರೋಪಿಯನ್ನ ಮತ್ತೆ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸದ್ಯ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದು ಬರೋಬ್ಬರಿ 15 ಕೋಟಿಗೂ ಅಧಿಕ ಮೊತ್ತದ ವಂಚನೆಯಾಗಿರುವುದರಿಂದ ಪ್ರಕರಣದ ಆಳ ಅಗಲ ತಿಳಿಯಲು ತನಿಖೆಯನ್ನ ಸಿಐಡಿಗೆ ಹಸ್ತಾಂತರಿಸಲು ನಿರ್ಧರಿಸಲಾಗಿದೆ. ಅತಿ ಶೀಘ್ರದಲ್ಲೇ ಈ ದೊಡ್ಡ ಹಗರಣದ ಎಲ್ಲಾ ದಾಖಲೆಗಳು ಸಿಐಡಿ ಕೈ ಸೇರಲಿವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.